ಕಾಲ್ ತುಳಿತ ದುರಂತದ ತನಿಖೆಯನ್ನ ಆರಂಭ ಮಾಡಿದೆ ಸಿಐಡಿ ಟೀಮ್. ಪೊಲೀಸರು ಕಲೆ ಹಾಕಿದಂತಹ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ತನಿಖಾಧಿಕಾರಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಆಲ್ರೆಡಿ ಕೇಸ್ ಫೈಲ್ ವರ್ಗಾವಣೆ ಆಗಿದೆ ಸಿಐಡಿಗೆ. ಯಾವ ರೀತಿ ನಡೀತಾ ಇದೆ ಸಿಐಡಿ ತನಿಖೆ? ವಿದ್ಯುತ್ ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ನಿನ್ನೆ ಅಧಿಕೃತವಾಗಿ ವರ್ಗಾವಣೆ ಮಾಡಿತ್ತು. ಜೊತೆಗೆ ಕಬ್ಬನ್ ಪಾರ್ಕ್ ಪೊಲೀಸರು 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಅವರೇ ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ ಅನ್ನ ಮುಗಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ರು. ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್, ಜೊತೆಗೆ ಡಿಎನ್ಎ ಸಂಸ್ಥೆಯ ಮ್ಯಾನೇಜರ್ಗಳಾಗಿದ್ದಂತಹ ಕಿರಣ್ ಸುಮಂತ್ ಹಾಗೂ ಡಿಎನ್ಎ ಸಂಸ್ಥೆಯ ಉಪಾಧ್ಯಕ್ಷ ಸುನಿಲ್ ಮ್ಯಾಥ್ಯೂ 4 ಜನರನ್ನ ಸಿಐಡಿ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ರು. ಯಾವಾಗ ರಾಜ್ಯ ಸರ್ಕಾರ ಪ್ರಕರಣವನ್ನ ಸಿಐಡಿ ತನಿಖೆಗೆ ವರ್ಗಾಯಿಸುತ್ತೆ, ನಿನ್ನೆ ತಡರಾತ್ರಿ 11 ಗಂಟೆ ಸುಮಾರಿಗೆ ಸಿಐಡಿಯ ತನಿಖಾಧಿಕಾರಿಯಾಗಿರುವಂತಹ ಶುಭನ್ವಿತಾ ಅವರಿಗೆ ಕೇಸ್ ಫೈಲ್ ಅನ್ನ ವರ್ಗಾವಣೆಯನ್ನ ಮಾಡಿರುವಂತದ್ದು. ಸಿಐಡಿ ಸ್ಪೆಷಲ್ ಎನ್ಕ್ವೈರಿಯ ಎಸ್ಪಿ ಆಗಿರುವಂತಹ ಶುಭನ್ವಿತಾ ಜೊತೆಗೆ ಸಿಐಡಿಯ ಸ್ಪೆಷಲ್ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ನ ಡಿವೈಎಸ್ಪಿಗಳಾದಂತಹ ಗೌತಮ್ ಹಾಗೂ ಪುರುಷೋತ್ತಮನ ಪ್ರಕರಣದಲ್ಲಿ ತನಿಖಾಧಿಕಾರಿಗಳನ್ನಾಗಿ ಮಾಡಿರುವಂತದ್ದು. ಇಡೀ ಪ್ರಕರಣದಲ್ಲಿ ನಿನ್ನೆ ಕಬ್ಬನ್ ಪಾರ್ಕ್ ಪೊಲೀಸರ ವಿಚಾರಣೆ ವೇಳೆಯಲ್ಲಿ 4 ಜನ ಆರೋಪಿಗಳು ಕೊಟ್ಟಂತಹ ಹೇಳಿಕೆಗಳು, ನಿಖಿಲ್, ಕಿರಣ್ ಸುಮಂತ್ ಹಾಗೂ ಸುನಿಲ್ ಮ್ಯಾಥ್ಯೂ ಪೊಲೀಸರ ವಿಚಾರಣೆಯಲ್ಲಿ ಕೊಟ್ಟಂತಹ ಹೇಳಿಕೆಗಳು, ಜೊತೆಗೆ ಘಟನೆ ನಡೆದಂತಹ ದಿನ ಪೊಲೀಸರು ವಶಪಡಿಸಿಕೊಂಡಿರುವಂತಹ ಸಿಸಿಟಿವಿಗಳು, ಸಂದರ್ಭಿಕ ಸಾಕ್ಷಿಗಳ ಹೇಳಿಕೆಗಳು, ಜೊತೆಗೆ ಗಾಯಗೊಂಡವರ ಹೇಳಿಕೆ, ಮೃತಪಟ್ಟಂತವರ ಕುಟುಂಬಸ್ಥರ ಹೇಳಿಕೆ ಹಾಗೂ ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ದೂರುಗಳೇನಿದೆ ಅವೆಲ್ಲದರ ಕೇಸ್ ಫೈಲ್ ಅನ್ನ ನಿನ್ನೆ ಸಿಐಡಿ ಎಸ್ಪಿ ಶುಭನ್ವಿತಾ ಅವರಿಗೆ ಪ್ರಕರಣವನ್ನ ವರ್ಗಾವಣೆಯನ್ನ ಮಾಡಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರಿ ರಜೆ, ಜೊತೆಗೆ ನಾಳೆ ಭಾನುವಾರ ಸರ್ಕಾರಿ ರಜೆ ಇರೋದ್ರ ಹಿನ್ನೆಲೆಯಲ್ಲಿ ಸೋಮವಾರ 4 ಜನ ಆರೋಪಿಗಳನ್ನು ಕೂಡ ಬಾಡಿ ವಾರೆಂಟ್ ನ ಮೇಲೆ ವಶಕ್ಕೆ ಪಡ್ಕೊಳ್ಳಿಕ್ಕೆ ಸಿಐಡಿ ತನಿಖಾ ತಂಡ ಒಂದ್ ಕಡೆ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಮತ್ತೊಂದ್ ಕಡೆ ಪ್ರಕರಣದಲ್ಲಿ ಕೆಎಸ್ಸಿ ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಶಂಕರ್ ಹಾಗೂ ಖಜಾಂಚಿ ಜಯರಾಮ್ ಏನಿದ್ರೆ ಇವ್ರಿಗೆ ನೋಟಿಸ್ ಕೊಡುವಂತಹ ವಿಚಾರಕ್ಕೆ ಈಗ ಆಲ್ರೆಡಿ ನಿನ್ನೆಯ ಹಿರಿಯ ಅಧಿಕಾರಿಗಳ ಜೊತೆ ಸಿಐಡಿ ತನಿಖಾ ತಂಡ ಚರ್ಚೆಯನ್ನ ಮಾಡಿರುವಂತದ್ದು. ನಿನ್ನೆಯಷ್ಟೇ ಹೈಕೋರ್ಟ್ ಕೆಎಸ್ಸಿಎಯ ಪದಾಧಿಕಾರಿಗಳೇನಿದ್ದಾರೆ ಇವ್ರ ಮೇಲೆ ಬಲವಂತದ ಕ್ರಮವನ್ನ ತಗೊಳ್ಬಾರದು, ಆದ್ರೆ ಪೊಲೀಸರ ತನಿಖೆಗೆ ಕೆಎಸ್ಸಿಎ ಅಧಿಕಾರಿಗಳು ಜೊತೆಗೆ ಪದಾಧಿಕಾರಿಗಳು ಸಹಕರಿಸಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಂತ ಬೆನ್ನಲ್ಲೇ ಯಾವ ರೀತಿಯಾಗಿ ಮುಂದಿನ ತನಿಖೆಯನ್ನ ಮಾಡಬೇಕು, ಜೊತೆಗೆ ಇವತ್ತೇ ಅವ್ರಿಗೇನಾದ್ರೂ ನೋಟಿಸ್ ಕೊಡ್ಬೇಕಾ ಅಥವಾ ಸೋಮವಾರ ನೋಟಿಸ್ ಕೊಡ್ಬೇಕಾ, ಈಗ ಆಲ್ರೆಡಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ 4 ಜನ ಆರೋಪಿಗಳೇನಿದ್ದಾರೆ ಅವರನ್ನ ಬಾಡಿ ವಾರೆಂಟ್ ಮೇಲೆ ಯಾವಾಗ ವಶಕ್ಕೆ ಪಡ್ಕೊಳ್ಬೇಕು ಅನ್ನೋದ್ರ ಸಂಪೂರ್ಣ ಚರ್ಚೆಯನ್ನ ನಿನ್ನೆ ಆಗ್ಲೇ ಅಧಿಕಾರಿಗಳು ಮಾಡಿರುವಂತದ್ದು. ಇವತ್ತು ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಹಾಜರು ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.